ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಿಂಕು ವರ್ಮಾ, ಅಸೋಸಿಯೇಟ್ ಪ್ರೊಫೆಸರ್ ಫಾರೆಸ್ಟ್ರಿ ಎನ್ವೈರನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇಂದ GKVK. ಇದು ನಾವು ಬಯೋಚಾರ್ ಪ್ರೊಡಕ್ಷನ್ ಯೂನಿಟ್ ಅಂತ. ಅದಕ್ಕೆ ಪ್ರೊಡ್ಯೂಸ್ ಮಾಡಕ್ಕೆ ಬಯೋಚಾರ್ ರೆಡಿ ಮಾಡಕ್ಕೆ ನಾವು ಪೈರಾಲಿಸಿಸ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ನಾವು ಯಾಕೆ ಬಯೋಚಾರ್ ಅನ್ನೋ ನಮ್ಮ ತೋಟಕ್ಕೆ ಮತ್ತೆ ನಮ್ ಗಿಡಕ್ಕೆ ಯಾಕೆ ಹಾಕ್ಬೇಕು? ಯಾಕಂದ್ರೆ ಈ ನಡುವೆ ಕ್ಲೈಮೇಟ್ ಚೇಂಜ್ ಸಿಚುವೇಶನ್ಸ್ ಬಹಳ ಜಾಸ್ತಿ ಆಗ್ತಾ ಇದೆ. ನಮ್ ಪರಿಸರದಲ್ಲಿ ಕ್ಲೈಮೇಟ್ ಚೇಂಜ್ ಇಂದ, ಗ್ಲೋಬಲ್ ವಾರ್ಮಿಂಗ್ ಇಂದ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಇದೆಲ್ಲ ಗ್ಯಾಸಸ್ ಜಾಸ್ತಿ ಆಗಿದೆ. ಹಾಗಾಗಿ ಕೆಲವು ಜಾಗದಲ್ಲಿ ಮಳೆ ಜಾಸ್ತಿ ಇರುತ್ತೆ, ಫ್ಲಡ್ಸ್ ಆಗತ್ತೆ. ಕೆಲವು ಜಾಗದಲ್ಲಿ ನಮ್ಗೆ ಮಳೆನೇ ಇರಲ್ಲ. ಹಾಗಾಗಿ ಒಂದ್ ಒಳ್ಳೆ ಆಲ್ಟರ್ನೇಟಿವ್ ಅಂದ್ರೆ ಬಯೋಚಾರ್ ಪ್ರೊಡಕ್ಷನ್. ಬಯೋಚಾರ್ ಪ್ರೊಡಕ್ಷನ್ ನಾವು ಯಾಕೆ ಮಾಡ್ತೀವಿ? ಅದ್ರಲ್ಲಿ ಬಹಳ ಯೂಸಸ್ ಆಗಿದೆ. ಅದು ಪ್ರೊಡಕ್ಷನ್ ಮಾಡಕ್ಕೆ ನಮ್ದು ಏನೇನ್ ವೇಸ್ಟ್ ಇರತ್ತಲ್ಲ, ನಾರ್ತ್ ಇಂಡಿಯಾದಲ್ಲಿ ಈ ತರ ರೈಸ್ ವೇಸ್ಟ್ ಸುಮಾರು ಇರತ್ತೆ. ಮತ್ತೆ ನಮ್ ಇಲಾಖೆಯಲ್ಲಿ ತೆಂಗಿಂದು ಮತ್ತೆ ಇದು ನಾವು ಕುಡಿತೀವಲ್ಲ ಎಳ್ನೀರು, ಅದರದ್ದು ವೇಸ್ಟ್ ಅದನ್ನ ಚೆನ್ನಾಗಿ ಡ್ರೈ ಮಾಡ್ಕೊಂಡು ನಾವು ಇದನ್ನು ಪೈರಾಲಿಸಿಸ್ ಚೇಂಬರ್ಸ್ ಒಳಗೆ ಫಿಲ್ ಮಾಡ್ತೀವಿ. ಇದು ಅರ್ಧ ಟನ್ ಕೆಪಾಸಿಟಿ. ಸೊ ನಾವು ಇದ್ರಲ್ಲಿ ಚೆನ್ನಾಗಿ ಶ್ರೆಡ್ ಮಾಡಿ ಹಾಕಿದ್ರೆ, ಈ ತರ ಹಾಕಿದ್ರೆ ದಪ್ಪ ದಪ್ಪ ಹಾಕಿದ್ರೆ ಜಾಸ್ತಿ ಫಿಲ್ ಮಾಡಕ್ ಆಗಲ್ಲ. ನಾವ್ ಏನ್ ಮಾಡ್ಬೇಕಾದ್ರೆ ಶ್ರೆಡ್ರಸ್ ಯೂಸ್ ಮಾಡಿದ್ರೆ ನಾವು ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಅದನ್ನು ನೀಟಾಗಿ ಶ್ರೆಡ್ ಮಾಡಿ ಆ ಸೈಜ್ ಅನ್ನು ಚಿಕ್ಕ ಸೈಜ್ ಅಲ್ಲಿ ಮೇಂಟೈನ್ ಮಾಡಿ ನಾವು ಅದ್ರಲ್ಲಿ ಜಾಸ್ತಿ ನಾವು ಫಿಲ್ ಮಾಡಕ್ ಆಗತ್ತೆ. ಸೊ ಫಿಲ್ ಮಾಡಿ ನಾವು ಈ ಮೆಷಿನ್ ಅನ್ನು, ಪೈರಾಲಿಸಿಸ್ ಯೂನಿಟ್ ಅನ್ನು ನಾವು 8 ಗಂಟೆ 7 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಆಗಿ ರನ್ ಮಾಡ್ತೀವಿ. ರನ್ ಆದ ನಂತರ ನಮ್ಗೆ 3 ಪ್ರಾಡಕ್ಟ್ಸ್ ಬರುತ್ತೆ. ಒಂದು ನಮ್ಗೆ ಬಯೋಚಾರ್ ಬರುತ್ತೆ, ಇದು ರೈಸ್ ಸ್ಟ್ರಾ, ಸೊ ಭತ್ತದ ಸ್ಟ್ರಾ, ಸೊ ಅದು ಈ ತರ ಬರುತ್ತೆ. ಮತ್ತೆ ನಮ್ಗೆ ಇದು ಎಳ್ನೀರ್ ಸಿಪ್ಪೆ, ಈ ಡ್ರೈ ಎಳ್ನೀರ್ ಸಿಪ್ಪೆಯಿಂದ ನಮ್ಗೆ ಈ ತರ ಬರುತ್ತೆ. ಈ ತರ ಬಯೋಚಾರ್ ಬರುತ್ತೆ. ಸೊ ಅದನ್ನು ಮತ್ತೆ ಪೌಡರ್ ಫಾರ್ಮ್ ಅಲ್ಲಿ ಮಾಡಿ ನಾವು ನಮ್ ತೋಟಕ್ಕೆ ಹಾಕ್ಬೋದು. ಪೌಡರ್ ಫಾರ್ಮ್ ಮಾಡಕ್ ಬೆಟರ್ ಅಂದ್ರೆ ನಾವು ಶ್ರೆಡ್ ಮಾಡಿದ್ರೆ ಬೆಟರು. ಇದ್ರಲ್ಲಿ ಜಾಸ್ತಿ ನಾವು ಫಿಲ್ ಮಾಡ್ಕೋಬಹುದು. ಆಮೇಲೆ ನಮ್ಗೆ ಇದನ್ನು ಪೌಡರ್ ಮಾಡೋದ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ನಮ್ಗೆ ಪುಡಿ ಪುಡಿ ಫಾರ್ಮ್ ಅಲ್ಲೇ ಸಿಗತ್ತೆ. ಅದರ ನಂತರ ನಮ್ಗೆ ಬಯೋ ಆಯಿಲ್ ಬರುತ್ತೆ, ಈ ಎಣ್ಣೆ ಬರುತ್ತೆ. ಈ ಎಣ್ಣೆಯಿಂದ ನಾವು ಬೇರೆ ಬೇರೆ ಯೂಸಸ್ ಮಾಡ್ಕೋಬಹುದು. ಅಂದ್ರೆ ನಾವು ಇದನ್ನು ಬಯೋ ಪೆಸ್ಟಿಸೈಡ್ ಮತ್ತೆ ಡೀಸೆಲ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಸಿನ್ ಗ್ಯಾಸ್, ಅಂದ್ರೆ ಈ ಗ್ಯಾಸ್ ಏನ್ 500 ಡಿಗ್ರಿ 550 ಡಿಗ್ರಿ 550 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇನ್ನೊಂದು ಸಿನ್ ಗ್ಯಾಸ್ ಕೊಡುತ್ತೆ. ಆ ಬ್ಲೂ ಪೈಪ್ ಇದೆಯಲ್ಲ, ಮೇಲಿಂದ ಬಂದಿರೋದು ಬ್ಲೂ ಪೈಪ್, ಈ ಫಸ್ಟ್ ಗ್ಯಾಸಿಫೈರ್ ಬಂದು ಇದ್ರಲ್ಲಿ 4 ಅವರ್ಸ್ ಆದ್ಮೇಲೆ, 3.5 4 ಅವರ್ಸ್ ಆದ್ಮೇಲೆ ಅದೇ ಈ ಗ್ಯಾಸ್ ಬಂದಾದ್ಮೇಲೆ ಅದೇ ಬೆಂಕಿ ಅದು ಮತ್ತೆ ಬರ್ನ್ ಆಗತ್ತೆ. ಯಾಕಂದ್ರೆ ಆಲ್ರೆಡಿ 3 ಗ್ಯಾಸಿಫೈರ್ಸ್ ಅಲ್ಲಿ ಬೆಂಕಿ ಹಾಕಿರ್ತೀವಿ. ಸೊ ಅದನ್ನು ಬಂದು ಅದು ಒಳ್ಳೆ ಬೆಂಕಿ ಬಂದ್ಬಿಡುತ್ತೆ. ಅದನ್ನ ನಾವು ಎಂಡ್ ತನಕ ಯೂಸ್ ಮಾಡ್ಕೊಳ್ತೀವಿ. ಸೊ ಈ ತರ ನೀವು ನೋಡ್ಕೋಬಹುದು. ಈ ಗ್ಯಾಸಿಫೈಯರ್ಸ್ ಹತ್ರ ನಾವು ಕಂಬಸ್ಟನ್ ಯೂನಿಟ್ಸ್ ಅಂತ ಕರಿತೀವಿ. ಈ ಕಂಬಸ್ಟನ್ ಯೂನಿಟ್ಸ್ ಅಲ್ಲಿ ನಾವು ಈ ಇಷ್ಟು ಅರ್ಧಕ್ಕಿಂತ ಜಾಸ್ತಿ ನಾವು ಇಲ್ಲಿ ತನಕ ನಾವು ಈ ಸಿಪ್ಪೆ ವೇಸ್ಟ್ ಎಲ್ಲ ಫಿಲ್ ಮಾಡಿ ಆಮೇಲೆ ಇದ್ರಲ್ಲಿ ಬೆಂಕಿ ಹಾಕ್ತಿವಿ. ಸೊ ಈ ಬೆಂಕಿ ನಾವ್ ಎಷ್ಟ್ ಹಾಕ್ತಿವಿ? 1 ಅವರ್ಗೆ 35 kg ಹಾಕ್ಬೇಕಾಗತ್ತೆ. 1 ಗ್ಯಾಸಿಫೈಯರ್ 1 ಅವರ್ಗೆ 35 kg. ಈ ಗ್ಯಾಸಿಫೈಯರ್ಗೂ 1 ಗಂಟೆಗೆ 335 kgs ಅಂತ ಹಾಕ್ತಿವಿ. ಸೊ ಈ ತರ ನಾವು ಎಲ್ಲದಕ್ಕೂ ಈ ಎಲ್ಲಾ ವೇಸ್ಟ್ ಅನ್ನು ಹಾಕ್ತಿವಿ. ತೆಂಗಿನ ವೇಸ್ಟ್, ಮತ್ತೆ ಮನೆಯಲ್ಲಿ ಏನ್ ಬಿದ್ದಿರತ್ತೆ, ಅಥವಾ ಎಲ್ಲಿ ನಿಮ್ಗೆ ಕೋಕೋನಟ್ದು, ಅರಕನಟ್ಟು ಯಾವ್ದ್ಯಾವ್ದು ಸಿಗತ್ತೆ ನಿಮ್ ಏರಿಯಾದಲ್ಲಿ ಅದನ್ನು ನಾವು ಯೂಸ್ ಮಾಡಿ ಇದನ್ನು ಹೀಟ್ ಮಾಡ್ಕೊಳ್ತೀವಿ. ಚೆನ್ನಾಗಿ ಹೀಟ್ ಆಗ್ಬೇಕು. ಯೂಸ್ ಮಾಡುವಾಗ ಇದೆಲ್ಲ ಫುಲ್ ಡ್ರೈ ಆಗಿರ್ಬೇಕು. ನಾವು ಡ್ರೈ ಹಾಕಿಲ್ಲ ಅಂದ್ರೆ ಇದ್ರಲ್ಲಿ ಹೊಗೆ ಬರುತ್ತೆ. ಹೊಗೆ ಬಂದ್ರೆ ಅದು ನಮ್ ಬಯೋಚಾರ್ ರೆಡಿ ಆಗಲ್ಲ. ಸೊ ಹಾಕುವಾಗ ಇದೆ ಒಂದೇ ಕೇರ್ ತಗೋಬೇಕು. ನಮ್ ಬಯೋಮಾಸ್, ನಮ್ದು ವೇಸ್ಟ್ ಒಳ್ಳೆ ಕರೆಕ್ಟ್ 100% ಡ್ರೈ ಆಗ್ಬೇಕು. ಅವಾಗ ನಮ್ಗೂ ರಿಸಲ್ಟ್ಸ್ ಬಹಳ ಒಳ್ಳೆ ರಿಸಲ್ಟ್ಸ್ ಬರುತ್ತೆ.
ಸೊ ಈ ತರ ನಾವು ನಮ್ ವೇಸ್ಟ್ ಅನ್ನು ನಮ್ ಪರಿಸರ ಉಳಿಸಬಹುದು. ಬಯೋಚಾರನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ಎರೆಹುಳ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮತ್ತೆ ಗಿಡಕ್ಕೆ ಹಾಕಿದ್ರೆ ಇಳುವರಿಕೆ ಜಾಸ್ತಿ ಬರುತ್ತೆ. ಆಮೇಲೆ ಅದನ್ನು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಸಾಯಿಲ್ ಅಲ್ಲೂ ಇನ್ಕ್ರೀಸ್ ಮಾಡ್ಕೋಬಹುದು, ಯಾಕಂದ್ರೆ ಇದು ಬಯೋಚಾರಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಹಾಗಾಗಿ ಗೊಬ್ಬರ ಜೊತೆ ಮಿಕ್ಸ್ ಮಾಡೋದು, ಇಲ್ಲ ಅಂದ್ರೆ ಸುಮ್ನೆ ಹಾಕಿದ್ರೆ ಅಷ್ಟು ರಿಸಲ್ಟ್ಸ್ ನಮ್ಗೆ ಬರಲ್ಲ. ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದ್ರಲ್ಲಿ ಇಳುವರಿಕೆ 10-15%. ಕೆಲವು ಕಡೆ ರಿಸರ್ಚರ್ಸ್ ಟ್ರೈ ಮಾಡ್ತಾ ಇದ್ದಾರೆ 2 ಟನ್ಸ್ ಪರ್ ಹೆಕ್ಟೇರ್ ಟು 25 ಟನ್ಸ್ ಪರ್ ಹೆಕ್ಟೇರ್. ಯಾಕಂದ್ರೆ ಇದು ಒಂದ್ಸತಿ ಹಾಕಿದ್ರೆ ನಮ್ ಭೂಮಿಯಲ್ಲಿ ಸುಮಾರು ವರ್ಷ ಇರುತ್ತೆ, 100 ವರ್ಷ 150 ವರ್ಷನೂ ಇರುತ್ತೆ. ಸೊ ಇದು ಭೂಮಿಯಲ್ಲಿ ಆಕಾಶದಲ್ಲಿ ಏನೇನ್ ಕಾರ್ಬನ್ ರಿಚ್ ಆಗಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲ, ಆ ಕಾರ್ಬನ್ ಅನ್ನು ಇದೆಲ್ಲ ಅಬ್ಸಾರ್ಬ್ ಮಾಡಿ ಸುಮಾರು ಸಸ್ಟೈನ್ ಮಾಡ್ಕೊಳತ್ತೆ ಭೂಮಿಯಲ್ಲಿ. ಯಾಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಬೇಕಾಗಿರುತ್ತೆ ನಮ್ಗೆ. ಸೊ ಈ ತರ ನಾವು ನಮ್ ಪರಿಸರವನ್ನು ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗೋದು, ಮತ್ತೆ ಪೊಲ್ಯೂಷನ್ ಆಗಿ, ಮತ್ತೆ ಕ್ಲೈಮೇಟ್ ಚೇಂಜ್ ಆಗಿ ಸಮಸ್ಯೆಗಳಾಗಿ ನಮ್ಗೆ ಕರೆಕ್ಟ್ ಟೈಮ್ ಅಲ್ಲಿ ಮಳೆ ಬರಲ್ಲ. ಮಳೆ ಬಂದ್ರೆ ಕೂಡ ಜಾಸ್ತಿ ಮಳೆ ಬರುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಸಿಚುವೇಶನ್ಸ್ ಅಲ್ಲಿ ನಾವು ಈ ಬಯೋಚಾರ್ ಮುಖಾಂತರ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಸೊ ಈ ತರ ನಾವು ಎಷ್ಟು ವರ್ಷಕ್ಕೊಂದ್ಸಲ ತೋಟಕ್ಕೆ ಹಾಕ್ಬೇಕು ಮೇಡಮ್? ನೀವು ವರ್ಷಕ್ಕೆ ಒಂದ್ಸತಿನೂ ಹಾಕಿದ್ರೆ ಸಾಕು. ಅಂದ್ರೆ ಡಿಪೆಂಡ್ ಆಗತ್ತೆ, ಯಾಕಂದ್ರೆ ಇದು ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗತ್ತೆ. ಎಲ್ಲಿ ನಿಮ್ಗೆ ಸಿಗತ್ತೆ 2 ಟನ್ಸ್ ಪರ್ ಹೆಕ್ಟೇರ್ ಆತರನು ಕನ್ಸಿಡರ್ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಸಿಕ್ಲಿಲ್ಲ ಅಂದ್ರೇನೆ ಸ್ವಲ್ಪ ಯೂಸ್ ಮಾಡಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ದು ಹಾಕಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಹಳ್ಳಿಗಳಲ್ಲಿ ತಯಾರಿಸ್ಕೊಂಬೋದು ನಾವೇ ಇದನ್ನ? ಹಾ, ನೀವ್ ಮಾಡ್ಬೋದು. ನಿಮ್ಗೆ ಗವರ್ಮೆಂಟ್ ಇಂದ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಮತ್ತೆ ಎಲ್ಲಿ ಒಂದೊಂದ್ ಡಿಸ್ಟ್ರಿಕ್ಟ್ ಇರುತ್ತಲ್ಲ, ಜಿಲ್ಲೆ ಇರುತ್ತೆ, ಅವ್ರಿಗೆ ನಿಮ್ ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿ ಹೇಳ್ಕೊಂಡು ಒಂದೊಂದ್ ಈ ತರ ಯೂನಿಟ್ ಅನ್ನು ಹಾಕ್ಸ್ಕೊಳ್ಳಿ. ಮತ್ತೆ ನಿಮ್ದು ಏನೇನ್ ವೇಸ್ಟ್ ಇದೆ ಅಲ್ಲಿ ತಗೊಂಡು ನೀವೆಲ್ಲ ಬಯೋಚಾರ್ ರೆಡಿ ಮಾಡ್ಕೊಂಡು ನಿಮ್ ಮನೆಗೆ ಎತ್ಕೊಂಡು ಹೋಗಿ. ಆತರ ಒಂದ್ ಸಸ್ಟೈನಬಿಲಿಟಿ ಮಾಡ್ಕೋಬಹುದು. ತಯಾರಿಸ್ತೀವಲ್ಲ ಅದನ್ನ ನಾವು ಸೇಲ್ ಮಾಡ್ಬೋದಾ? ನೀವು ಮಾಡ್ಬೋದು, ಸೇಲ್ ಮಾಡ್ಬೋದು. ಇದರದು ಬಹಳ ಒಳ್ಳೆ ಲಾಭಗಳು, ಇಂಡಸ್ಟ್ರಿಯಲ್ಲೂ ಬಹಳ ಲಾಭಗಳು. ಸೊ ಇದರದು ಯೂಸಸ್ ಬಹಳ ಇದೆ. ಆಕ್ಚುಲಿ ನಾವೀಗ ಅಗ್ರಿಕಲ್ಚರಲ್ಲೇ ಫೋಕಸ್ ಮಾಡ್ತಾ ಇದೀವಿ, ಬಟ್ ಇದರದು ಎಲೆಕ್ಟ್ರಾನಿಕ್ಸ್ ಇಂದ, ಟೂತ್ ಪೇಸ್ಟ್ ಮೇಕಿಂಗ್ ಇಂದ ಬೇರೆ ಇಂಡಸ್ಟ್ರೀಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರದು ಬಹಳ ವ್ಯಾಲ್ಯೂ ಇದೆ. ಇದು ನಾವು ಕಪ್ಪು ಚಿನ್ನ ಬ್ಲಾಕ್ ಗೋಲ್ಡ್ ಅಂತ ಕರಿತೀವಿ. ಇದು ನಾವು ಗೋಲ್ಡ್ ಇಟ್ಕೊಳ್ತೀವಲ್ಲ, ಅದೇ ಖುಷಿ ಪಡ್ತೀವಿ. ಇದು ನಮ್ಗೆ ಬ್ಲಾಕ್ ಗೋಲ್ಡ್, ಇಟ್ ಇಸ್ ಅ ಬ್ಲಾಕ್ ಗೋಲ್ಡ್ ಫಾರ್ ಅಸ್. ಇದಕ್ಕೆ ನಾವು ನಮ್ಮ ವಾತಾವರಣಕ್ಕೆ ಈ ತರ ಒಳ್ಳೆ ಸಸ್ಟೈನಬಿಲಿಟಿ ಪ್ರಾಕ್ಟೀಸಸ್ ಮಾಡ್ಕೊಂಡ್ರೆ ನಾವು ಮತ್ತೆ ನಮ್ ಹೆಲ್ತ್ಗೂ, ನಮ್ಮ ಫ್ಯೂಚರ್ ಜನರೇಷನ್ಗೂ, ನಮ್ಮ ವಾತಾವರಣಕ್ಕೆ, ನಮ್ಮ ಪರಿಸರಕ್ಕೆ ನಾವು ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಈ ತರ ದೊಡ್ಡದ್ ಮಾಡಿದ್ರೆ ಗವರ್ಮೆಂಟ್ ಅಲ್ಲಿ ಅವ್ರು ಮಾಡಿದ್ರೆ ಇದು ಡಿಪೆಂಡ್ ಆಗತ್ತೆ. ಜಾಸ್ತಿ ಜನ ಇದನ್ನು ಈ ತರ ಮೆಷಿನ್ಸ್, ಈ ತರ ಪೈರಾಲಿಟಿಕ್ ಯೂನಿಟ್ ಅನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಗೆ 20 ಲಕ್ಷ ಆಗತ್ತೆ. ಅಂದ್ರೆ ನಾವೇ ಮಾಡಿದ್ರೆ 15 ಲಕ್ಷ ಒಳಗೆ ನಾವೇ ಮಾಡ್ಕೋಬಹುದು. ಮತ್ತೆ ಸಬ್ಸಿಡಿ ಸಿಕ್ಕಿದ್ರೆ ಸಬ್ಸಿಡೀಸ್ ಇರ್ಬೋದು, ಅದು ನಾವು ತಿಳ್ಕೊಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಗೆ GST ಇದ್ರೆ ಅದನ್ನು ಚೆಕ್ ಮಾಡಿ ಇದ್ ಮಾಡ್ಕೋಬಹುದು. ಇದಕ್ಕಿಂತ ಅಂದ್ರೆ ಈಗ ಇನ್ನ ನಾವು ರಿಸರ್ಚ್ ಮಾಡಿ ಇದರದು ಇನ್ನ ಎಫಿಷಿಯನ್ಸಿ ಇನ್ನ ಇಂಪ್ರೂವ್ ಮಾಡ್ತಾ ಇದೀವಿ. ಸೊ ದಟ್ ಬರುವ ದಿನದಲ್ಲಿ ರೈತರಿಗೂ ಯೂಸ್ ಆಗತ್ತೆ. ಕಡಿಮೆ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬೇಕು? ನೀವೇನ್ ಮಾಡಿ, ನೀವು ಒಂದ್ಸತಿ ಬನ್ನಿ GKVK ನೋಡ್ಕೊಂಡು ಹೋಗಿ. ಇನ್ನ ನಾವು ಇದ್ರಲ್ಲಿ ಇನ್ನ ಸ್ವಲ್ಪ ಟೆಸ್ಟಿಂಗ್ ಎಲ್ಲ ಮಾಡ್ತಾ ಇದೀವಿ. ಈಗ ಎಷ್ಟು ನಾವು ಇದನ್ನು ಈಗ ಏನ್ ಹಾಕ್ತಾ ಇದೀವಿ ಗ್ಯಾಸಿಫೈರ್ ಅಲ್ಲಿ, ಯಾಕಂದ್ರೆ ಇದ್ರಲ್ಲಿ ಎಲೆಕ್ಟ್ರಿಸಿಟಿ ಏನ್ ಯೂಸ್ ಮಾಡ್ತಾ ಇಲ್ಲ. ಎಲೆಕ್ಟ್ರಿಸಿಟಿ ಓನ್ಲಿ 4 HP ಎನರ್ಜಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೇವೆ. ಅಂದ್ರೆ 200-300 ಒಂದ್ ರನ್ ಬರುತ್ತೆ, 200 to 300 rupees ಬರುತ್ತೆ. ಮೋಟರ್ ಬರುತ್ತೆ ಒಂದು, ಬ್ಲೋವರ್ ಬರುತ್ತೆ ಒಂದು. ಅಂದ್ರೆ ಒಂದ್ ರನ್ಗೆ 8 ಅವರ್ಸ್ಗೆ 200-300 rupees ಬರುತ್ತೆ. ಸೊ ಇಲ್ಲ ಅಂದ್ರೆ ಎಲ್ಲಾ ಬಯೋಮಾಸ್ ಎನರ್ಜಿಯಲ್ಲಿ ಹೋಗ್ತಾ ಇದೆ. ಸೊ ಈಗ ಅದನ್ನ ಎಫಿಷಿಯನ್ಸಿ ನಾವು ಇನ್ನ ಅದರಲ್ಲಿ ವರ್ಕ್ ಮಾಡ್ತಾ ಇದೀವಿ. ಎಲ್ಲಿ ನಾವು ಎಷ್ಟು ಯೂಸ್ ಮಾಡ್ತಾ ಅದಕ್ಕಿಂತ ಅರ್ಧ ಯೂಸ್ ಮಾಡಿ ನಾವು ತಯಾರಿ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಸೊ ಮೇ ಬಿ ಇನ್ನ ಸ್ವಲ್ಪ ದಿನದಲ್ಲಿ, ಸ್ವಲ್ಪ ತಿಂಗಳಲ್ಲಿ ಅದನ್ನು ನಾವು ರೈತರಿಗೆ ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್.